ಇತ್ತೀಚೆಗೆ ನಡೆದಂತಹ ಪಿಡಿಒ ಪರೀಕ್ಷೆಯಲ್ಲಿ ಎಡವಟ್ಟಾಗಿದೆ ಎಂದು ರಾಜ್ಯದೆಲ್ಲೆಡೆ ವ್ಯಾಪಕ ಸುದ್ದಿಯಾಗಿತ್ತು. ಇದರ ಬಗ್ಗೆ ಮಾಹಿತಿ ನಿನ್ನೆ ಅಧಿವೇಶನದಲ್ಲಿ ಸಿಎಂ ಸಿದ್ದರಾಮಯ್ಯ ಹಂಚಿಕೊಂಡಿದ್ದಾರೆ. ಪಿಡಿಒ ಪರೀಕ್ಷೆಯನ್ನ ಕರ್ನಾಟಕ ಲೋಕಸೇವಾ ಆಯೋಗ ನಡೆಸಿದೆ. ಈ ಪರೀಕ್ಷೆಯಲ್ಲಿ ಯಾವುದೇ ರೀತಿಯ ಎಡವಟ್ಟು ಆಗಿಲ್ಲ ಎಂದು ಮೇಲ್ನೋಟಕ್ಕೆ ತಿಳಿದು ಬಂದಿದೆ. ಕೆಲವು ಅಭ್ಯರ್ಥಿಗಳು ಸುಳ್ಳು ಸುದ್ದಿಯನ್ನ ಹರಡಿದ್ದಾರೆ. 12 ಜನ ಪರೀಕ್ಷಾ ಆಕಾಂಕ್ಷಿಗಳು ಉಳಿದ ಎಲ್ಲ ಅಭ್ಯರ್ಥಿಗಳನ್ನ ಪ್ರಚೋದನೆಗೆ ಒಳಗಾಗುವಂತೆ ಮಾಡಿದ್ದಾರೆ. ಇದೇ ಕಾರಣಕ್ಕೆ ಎಲ್ಲ ಅಭ್ಯರ್ಥಿಗಳು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಎಂದು ಮಾತನಾಡಿದರು. ಪ್ರಚೋದನೆ ನೀಡಿದಂತಹ 12 ಜನ ಅಭ್ಯರ್ಥಿಗಳ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ. ಇವರ ವಿರುದ್ಧ ಕ್ರಮವನ್ನ ಜರುಗಿಸಲಿದ್ದೇವೆ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದರು. ಸತ್ಯಾಸತ್ಯತೆಯನ್ನ ತಿಳಿಯೋದಕ್ಕೆ ಈಗಾಗಲೇ ಆಯೋಗದಲ್ಲಿ ಉಪಸಮಿತಿಯನ್ನ ರಚಿಸಲಾಗಿದೆ ಎಂದು ತಿಳಿಸಿದರು. ಆಯೋಗದವರು ನಡೆಸತಕ್ಕಂಥ ಇದು ಲೋಕಸೇವಾ ಆಯೋಗದವರು ನಡೆಸತಕ್ಕಂಥ ಪರೀಕ್ಷೆ, ಕರ್ನಾಟಕ ಸರ್ಕಾರ ನಡೆಸತಕ್ಕಂಥ ಪರೀಕ್ಷೆ ಅಲ್ಲ. ಲೋಕಸೇವಾ ಆಯೋಗದವರು ನಡೆಸತಕ್ಕಂಥ ಪರೀಕ್ಷೆ ಸಿಂಧನೂರಿನಲ್ಲಿ ನಡೆದಿರ್ತಕ್ಕಂಥ ಈ ಪಿಡಿಒಗಳಿದಾರಲ್ಲ, ಇವರಿಗೆ 97 ಜನಕ್ಕೆ ಒಂದು ಪರೀಕ್ಷೆ ನಡೆಸಿದ್ದಾರೆ. ಯಾವಾಗ ಮಾಡಿಸಿದ್ದಾರೆ ಅಂತಂದ್ರೆ 17/11/2024 ಸಿಂಧನೂರಿನಲ್ಲಿ ನಡೆಸಿರ್ತಕ್ಕಂಥ ಎಲ್ಲೂ ಕೂಡ ಸುಮಾರು 840 ಅಭ್ಯರ್ಥಿಗಳು ಅವತ್ತು ಅಪೇರ್ ಆಗಿದ್ದಾರೆ. 840 ಅಭ್ಯರ್ಥಿಗಳಾಗಿದ್ದಾರೆ. ಕೇಸ್ ಹಾಕಿರೋದು ಎಷ್ಟು ದಿನದ ಮೇಲೆ? ನಾಟ್ ಎಗೇನ್ಸ್ಟ್ ಆಲ್ ದಿ ಸ್ಟೂಡೆಂಟ್ಸ್. 12 ಜನ ಮಾತ್ರ ಹಾಕಿರೋದು. ಈ 12 ಜನ ಏನ್ ಮಾಡಿದ್ದಾರೆ ಅಂತಂದ್ರೆ, ಎಲ್ಲೂ ಲೀಕ್ ಆಗಿಲ್ಲ. ಪತ್ರಿಕೆ ಲೀಕ್ ಆಗಿದೆ ಅಂತೇಳಿ ಬೇರೆ ವಿದ್ಯಾರ್ಥಿಗಳನ್ನೆಲ್ಲ ಪ್ರಚೋದನೆ ಮಾಡಿ ಪ್ರತಿಭಟನೆ ಮಾಡಕ್ಕೆ ಶುರು ಮಾಡಿದ್ರು. ಆಮೇಲೆ ಅದಕ್ಕೆ ಪ್ರತಿಭಟನೆ ಮಾಡೋದ್ರಿಂದ ಆಲ್ ಟಿಕೆಟ್ ನಲ್ಲೇ ಬರ್ದಿರ್ತಾರೆ, ಇವರು ಪ್ರಚೋದನೆ ಮಾಡಿದ್ರೆ ಅಥವಾ ಬೇರೆ ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡಿದ್ರೆ, ಇನ್ನೇನಾದ್ರು ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೋಬಹುದು ಅಂತ ಬರ್ತಾರೆ. ಅದ್ರ ರೀತಿಯ 12 ಜನ ಮೇಲೆ ಎಫ್ಐಆರ್ ಹಾಕಿದ್ದಾರೆ ಅಧ್ಯಕ್ಷರೇ. ಲೀಕ್ ಆಗಿರೋದಂತೂ ಇಲ್ಲ. ಇವ್ರು ಹೇಳ್ತಾ ಇರೋದು ಲೀಕ್ ಆಗಿದ್ದಾರೆ, ಲೀಕ್ ಮಾಡಿದ್ದಾರೆ ಅಲ್ಲ. ನಿಧಾನ ಮಾಡಿದ್ರು ಅರ್ಧ ಗಂಟೆ ಅಲ್ಲ. ಕೂಕಳಿ ಅದು ನಮೋಸಿ ಅವರೇ, ಇವರ ಸೀನಿಯರ್ ಮೆಂಬರ್. ಅದೇ ಕಷ್ಟ ಆಗಿದೆ. ಇಲ್ಲ, ಸೀನಿಯರ್ ಮೆಂಬರ್ ಪಾಪ ಒಳ್ಳೆಯವರು. ಲೀಕ್ ಅಂತೂ ಆಗಿಲ್ಲ. ಏನಂತ ಹೇಳಿದ್ದಾರೆ? 12 ಜನ ಅಮಾಯಕ ಅಭ್ಯರ್ಥಿಗಳ ಮೇಲೆ ಪೊಲೀಸ್ ಪ್ರಕರಣವನ್ನು ದಾಖಲಿಸುವುದು ಸರ್ಕಾರದ ಗಮನಕ್ಕೆ ಬಂದಿದೆ. ಸರ್ಕಾರನೇ ಹಾಕಿರೋದು. 12 ಜನ ಮೇಲೆ ಎಫ್ಐಆರ್ ಹಾಕಿರೋದು ಸರ್ಕಾರನೇ. ಯಾಕೆ ಹಾಕಿದ್ರು ಅಂತಂದ್ರೆ, ಅವರು 12 ಜನ ಗಲಾಟೆ ಮಾಡಕ್ ಶುರು ಮಾಡಿದ್ರು. ಒಂದು ಕ್ಲಾಸ್ ನಲ್ಲಿ ಎಷ್ಟು ಜನ ಇರ್ತಾರೆ? 35 ರೂಮ್ಗಳಿದ್ದು 24 ಜನ ಇರ್ತಾರೆ. ಆ 24 ಜನದಲ್ಲಿ 12 ಜನ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ತಾರೆ. ಹೇಳಿ, ನೀವೇ ಹೇಳಿ. ಯು ಆರ್ ನಾಟ್ ಎ ವಿಟ್ನೆಸ್. ಐ ಆಮ್ ನಾಟ್ ಎನ್ ಐ ವಿಟ್ನೆಸ್. ನನಗೆ ಅಧಿಕಾರಿಗಳು ಮೇಲೆ ನೀವು ಹೇಳ್ತಾ ಇದ್ದೀರಿ, ಅದ್ರ ಮೇಲೆ ಬಂದು ಹೇಳ್ತಾ ಇದ್ದಾರೆ. ಮಾನ್ಯ ಅಧ್ಯಕ್ಷರೇ, ಲೀಕ್ ಆಗಿಲ್ಲ, ವಿಳಂಬನೂ ಆಗಿಲ್ಲ. ಇವರು ಬೇರೆ ಪರೀಕ್ಷೆ ಬಂದು ಕೂತಿದ್ರಲ್ಲ, ಅವ್ರನ್ನೆಲ್ಲ ಎತ್ಕಟ್ಟಿ ಗಲಾಟೆ ಮಾಡ್ಸಕ್ ಶುರು ಮಾಡಿದ್ರು. 840 ಜನ ಇರೋದು, ಅವರೆಲ್ಲ ಬರ್ದಿದ್ದಾರೆ. ಇವ್ರು ಯಾಕೆ 12 ಜನ ಬರೀಲಿಲ್ಲ? ವೆರಿ ಸಿಂಪಲ್. ಅದರಿಂದ JPSC ಅವರು ಏನ್ ಮಾಡಿದ್ದಾರೆ, ಲೋಕಸೇವಾ ಆಯೋಗದವರು ಒಂದು ಉಪಸಮಿತಿ ಮಾಡಿದ್ದಾರೆ. ಆ ಉಪಸಮಿತಿಯಲ್ಲಿ 3 ಜನ ಸದಸ್ಯರಿದ್ದಾರೆ. ಅವ್ರು ವರದಿ ಬಂದ ಮೇಲೆ ಅದೇನು ತಪ್ಪು ಮಾಡಿದಾರ ಇಲ್ವಾ, ಲೀಕ್ ಆಗಿದೆಯಾ ಇಲ್ವಾ, ವಿಳಂಬ ಆಗಿದೆಯಾ ಇಲ್ವಾ ಅಂತ ಅವ್ರು ವರದಿ ಕೊಟ್ಟ ಮೇಲೆ ಕ್ರಮ ತಗೋ. ವಿಳಂಬ ಆಗಿರೋದು ಸತ್ಯಕ್ಕೆ ದೂರವಾದದ್ದು. 9/26ಕ್ಕೆ ಆ ಶೀಲ್ಡ್ ಟ್ರಂಕ್ಗಳಿರ್ತಾವಲ್ಲ, ಅದರಿಂದ ಪ್ರಶ್ನೆ ಪತ್ರಿಕೆ ತೆಗೆದಿರ್ತಾರೆ. ಒಟ್ಟು 840 ಜನ ಅಪಿಯರ್ ಆಗಿರ್ತಾರೆ ಪರೀಕ್ಷೆಗೆ. ಅದರಲ್ಲಿ 12 ಜನ ಮಾತ್ರ
ಅವರು ವಿಳಂಬ ಆಗಿದೆ ಅಂತ ಅನ್ನೋದಕ್ಕೆ ಬಿಟ್ಟು ಇದು ಮಾಡ್ತಾರೆ, ವಿಳಂಬ ಆಗಿದೆ ಅಂತ ಹೇಳಿ ಮಾಡ್ತಾರೆ. ಮೊದಲು ಲೀಕ್ ಆಗಿದೆ ಅಂತಾರೆ, ಆಮೇಲೆ ವಿಳಂಬ ಆಗಿದೆ ಅಂತ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಆ ರಿಪೋರ್ಟ್ ಬಂದ್ಮೇಲೆ ಕ್ರಮ ತಗೋತೀವಿ. ಯಾರು ಕೂಡ ಅವ್ರಿಗೆ ಅನ್ಯಾಯ ಆಗಿದ್ರೆ ಅವ್ರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ, ಕ್ರಮ ತಗೋತೀವಿ.